ಮೊದಲಿಂದಲೂ ಇವರಿಬ್ಬರು ಎಲ್ಲ ಒಗ್ಗಟ್ಟಾಗಿ ಮಾಡ್ಕೊಂಡು ಬರ್ತಾ ಇದ್ರು. ಈ ನಡುವೆ ಯಾಕೋ ಒಬ್ಬೊಬ್ರದೊಬ್ಬರ ಮೇಲೆ ಎತ್ತಿ ತೋರಿಸ್ತಾ ಇದ್ದಾರೆ. ಆಗ ಇಬ್ಬರು ಕಳ್ಳರು ಅಂತ ಗೊತ್ತಾಯ್ತಲ್ಲ, ಎಲ್ಲರೂ ಕಳ್ಳರೆ. ಇಬ್ಬರು ಜಾಗದಲ್ಲಿ ಪಕ್ಷದಲ್ಲಿ ಬಕ್ರ ಹಾಕ್ತಿರೋರು, ಬತ ಹಾಕಿದ ನಾವೇ. ಇಬ್ಬರೂ ಅಗ್ರಹಣ ಮಾಡಿರೋರೆ. ಮೊದಲೆಲ್ಲ ಅಡ್ಜಸ್ಟ್ಮೆಂಟಲ್ಲಿ ನಡೀತಾ ಇತ್ತು. ಈ ಸತಿ ಏನೋ ಜಾಸ್ತಿಯಾಗಿ ಓವರ್ ಆಗಿದೆ. ರಾಜೀನಾಮೆ ಕೊಟ್ಟರೆ ಕೇಸ್ ಕ್ಲಿಯರಾಗಿ ನಡೀತದೆ. ಪ್ರೂವ್ ಆದರೂ ಆಗ್ಬೋದು, ಹೇಳೋಕ್ಕಾಗಲ್ಲ. ಜನಗಳಿಗೆ ಗೊತ್ತಾಗ್ತಾ ಇದೆ, ಬೈಕ್ ಹೋಗ್ತಾರೆ ಮನಸ್ಸೊಳಗೆ ಅಷ್ಟೇ. ಆಮೇಲೆ ಸುಮ್ಮನೆ ಆಯ್ತಾರೆ ಸ್ವಲ್ಪ ಹೊತ್ತು. ಇನ್ನೊಂದು ಕೇಸ್ ಬರೋ ತನಕ ಅದ್ರ ಬಗ್ಗೆ ಮಾತಾಡ್ತಾರೆ, ಆಮೇಲೆ ಮುಚ್ಚಿಬಿಡ್ತಾರೆ ಅಷ್ಟೇ. ಇವಾಗ ಕಳೆದ ಒಂದು ವಾರಗಳಿಂದ ಪಾದಯಾತ್ರೆ ಮಾಡ್ತಿದ್ದಾರೆ. ಮೈಸೂರು ಚಲೋ ಅಂತ ಹೇಳಿ ಬೆಂಗಳೂರಿಂದ ಮೈಸೂರಿಗೂ ಪಾದಯಾತ್ರೆ ಮಾಡಿದ್ರು ಒಂದು ವಾರದಲ್ಲಿ. ಕಾಂಗ್ರೆಸ್ ಅವರು ಹಗರಣ ಮಾಡಿದ್ರಂತೆ, ಬಿಜೆಪಿ ಅವರು ಹಗರಣ ಮಾಡಿದ್ರೆ ಅಂತ ಹೇಳಿ ಕಾಂಗ್ರೆಸ್ ಅವರು. ಇದರಲ್ಲಿ ಮಧ್ಯದಲ್ಲಿ ಬಕ್ರ ಆಗ್ತಿರೋದು ಯಾರು? ಮತ್ತೆ ಪಕ್ಷಗಳನ್ನ ಇದು ಮಾಡ್ತಿರೋದು ನೋಡ್ರೆ ನಾಟಕ ಅಂತ ಅನ್ಸಲ್ವಾ? ಇಬ್ಬರು ಜಾಗದಲ್ಲಿ ಪಕ್ಷದಲ್ಲಿ ಬಕ್ರ ಹಾಕ್ತಿರೋರು, ಬತ ಹಾಕಿದ ನಾವೇ. ಓಟ್ ಹಾಕ್ತಿದ್ದ ಜನಗಳೇ ಬಕ್ರ ಹಾಕ್ತಿರೋರು. ಇಬ್ಬರೂ ಅಗ್ರಹಣ ಮಾಡಿರೋರೆ. ಮೊದಲೆಲ್ಲ ಅಡ್ಜಸ್ಟ್ಮೆಂಟಲ್ಲಿ ನಡೀತಾ ಇತ್ತು. ಈ ಸತಿ ಏನೋ ಜಾಸ್ತಿಯಾಗಿ ಓವರ್ ಆಗಿದೆ. ಆದರೂ ಇದು ಮುಚ್ಚಿಬಿಡ್ತಾರೆ ಬಿಡಿ ಮೇಡಮ್. ಇದಕ್ಕೆ ರೆಡಿಯಾಗಿ ಆಗಲಿ ಅವರೊಂದು ರೆಡಿ ಮಾಡ್ಕೊಂಡಿದ್ದಾರಲ್ಲ ಅಲ್ಲಿ ಮೈಸೂರಲ್ಲಿ, ಅವರೊಂದು ಬುಕ್ ರೆಡಿ ಮಾಡ್ಕೊಂಡಿದ್ದಾರೆ. ಇವ್ರ ಮೇಲೆ ಏನು ಅಪವಾದನೆ ಇದೆ ಅಂತ. ಹಂಗೆ ಸುಮ್ಮನೆ ಆಗ್ತಾರೆ ಇಬ್ಬರು. ಏನ್ ಅನ್ಸುತ್ತೆ ಪಾದಯಾತ್ರೆ ನೋಡಿದ್ರೆ? 7 ದಿನ ಬೆಂಗಳೂರಿಂದ ಮೈಸೂರಿಗೂ ಪಾದಯಾತ್ರೆ ಮಾಡಿದ್ರಲ್ಲ, ಏನ್ ಅನ್ಸ್ತು? 7 ದಿನ ಅವ್ರು ಪಾದಯಾತ್ರೆ ಮಾಡೋದಕ್ಕೆ ಏನ್ ಯೂಸ್ ಆಯ್ತು ಅಂತ ಅನ್ಸ್ತು? ಏನು ಯೂಸ್ ಆಗಿಲ್ಲ, ಎಲ್ಲ ವೇಸ್ಟ್ ಅಂತ ನನಗೆ ಅನಿಸ್ತಪ್ಪ, ನನ್ನ ಪ್ರಕಾರ. ಯಾಕೆಂದ್ರೆ ಯಾರ ಜನಮನ್ಗಳು ಅದು ಅಂತ ಇದು ಬರಲೇ ಇಲ್ಲ ಪವರ್. ಈ ಸಿದ್ದರಾಮಯ್ಯ ಮೇಲೆ ಮಾಡಬೇಕಾಯ್ತು ಫುಲ್ಲು ಅಂತ ಏನಾಗಲಿಲ್ಲ ಇದರಿಂದ ಪಾದಯಾತ್ರೆ. ಅದ್ರ ಬದಲು ಇಲ್ಲೇ ಸೆಷನ್ನಲ್ಲೇ ಮಾಡ್ಬೋದಾಯ್ತು. ಸರ್, ಇವಾಗ ಅವ್ರ ಮೇಲೆ ಇವ್ರ ಮೇಲೆ ಅವರು ಹಗರಣಗಳನ್ನ ಹೇಳ್ಕೊಳ್ತಿದಾರಲ್ವಾ, ಯಾರು ಜಾಸ್ತಿ ಹಗರಣ ಮಾಡಿದ್ರೆ ಅಂತ ಅನ್ಸುತ್ತೆ? ಎಲ್ಲ ಈಕ್ವಲಾಗಿ ಮಾಡಿರ್ತಾರೆ ಮೋಸ್ಟ್ಲಿ. ಆದರೆ ಇದು ಸ್ವಲ್ಪ ಜಾಸ್ತಿ ಇವ್ರದ್ದು ವಿತ್ ಪ್ರೂಫ್ ಸಮೇತ ಸಿಕ್ಕಿರೋದ್ರಿಂದ ಇವ್ರದ್ದೇನು ಪ್ರೂವ್ ಆಗ್ಬೋದೇನು ಸಿದ್ದರಾಮಯ್ಯದ್ದು. ಏನ್ ಅನ್ಸುತ್ತೆ? ಮೂಡ ಹಗರಣದಿಂದ 7 ದಿನ ಪಾದಯಾತ್ರೆ ಮಾಡಿದ್ರು. ಸಿಎಂ ಸಿದ್ದರಾಮಯ್ಯನವರಿಗೆ ರಾಜೀನಾಮೆ ಕೊಡಬೇಕು ಅಂತ ಕೇಳ್ತಾ ಇದಾರಲ್ವಾ, ರಾಜೀನಾಮೆ ಕೊಟ್ಟರೆ ಸರಿ ಹೋಗುತ್ತೆ ಅಂತ ಅನ್ಸುತ್ತೆ ಅಲ್ಲ ಅದನ್ನು? ರಾಜೀನಾಮೆ ಕೊಟ್ಟರೆ ಸರಿಯಾಗಲ್ಲ. ರಾಜೀನಾಮೆ ಕೊಟ್ಟಿದ್ರೆ ಆ ಕೇಸ್ ಕ್ಲೀನಾಗಿ ನಡೀತದೆ ಅಂತ ಅಷ್ಟೇ, ಏನಿಲ್ಲ. ಈಗ ಅವ್ರಿಗೂ CM ಪೋಸ್ಟಲ್ಲಿ ಇದ್ದರೆ ಅವರು ಒತ್ತಡ ಅದು ಏನು ಸಾಕ್ಷಿಗಳನ್ನೆಲ್ಲ ಏನೇನು ಮಾಡ್ಬೋದಲ್ವ. ಆದ್ದರಿಂದ ರಾಜೀನಾಮೆ ಕೊಟ್ಟರೆ ಕೇಸ್ ಕ್ಲಿಯರಾಗಿ ನಡೀತದೆ. ಪ್ರೂವ್ ಆದರೂ ಆಗ್ಬೋದು, ಹೇಳೋಕ್ಕಾಗಲ್ಲ. ಸರ್, ಏನ್ ಅನ್ಸುತ್ತೆ ಅಂದ್ರೆ, ಇವಾಗ ಹಿಂದೆ ಎಲ್ಲ ಹಗರಣ ಮಾಡಿದ್ರು ಗೊತ್ತಾಗ್ತಿರ್ಲಿಲ್ಲ ಜನಗಳಿಗೆ. ಏನೋ ಒಳಗೆ ಮಾಡ್ಕೊತಾ ಇದ್ರು, ಸ್ವಲ್ಪ ತಗೊಳ್ತಾ ಇದ್ರು, ಹೋಗ್ಬಿಡ್ತಾ ಇದ್ರು. ಇವಾಗ ಹೆಂಗಂದ್ರೆ ಜನಗಳಿಗೆ ಗೊತ್ತಾಗ್ತಿದೆ ಯಾರು ಎಷ್ಟು ಹಗರಣ ಮಾಡ್ತಿದ್ದಾರೆ ಅಂತ. ಏನ್ ಅನ್ಸುತ್ತೆ ಇದನ್ನ ನೋಡಿದ್ರೆ ನನಗೆ? ಜನಗಳಿಗೆ ಗೊತ್ತಾಗ್ತಾ ಇದೆ, ಬೈಕ್ ಹೋಗ್ತಾರೆ ಮನಸ್ಸೊಳಗೆ ಅಷ್ಟೇ. ಆಮೇಲೆ ಸುಮ್ಮನೆ ಆಯ್ತಾರೆ ಸ್ವಲ್ಪ ಹೊತ್ತು. ಇನ್ನೊಂದು ಕೇಸ್ ಬರೋ ತನಕ ಅದ್ರ ಬಗ್ಗೆ ಮಾತಾಡ್ತಾರೆ, ಆಮೇಲೆ ಮುಚ್ಚಿಬಿಡ್ತಾರೆ ಅಷ್ಟೇ. ಈ ಜನಗಳಿಗೆ ಮೊದಲು ಈಗ ಗೊತ್ತಾಗಿ, ಈಗ ಅದೇ ಪಾದಯಾತ್ರೆ ಮಾಡಿದ್ವಿ, ಸುಮಾರು ಜನಕ್ಕೆ ಗೊತ್ತಾಯಿತು. ಅದೊಂದು ಓಕೆ, ಒಪ್ಪತ್ತೀನಿ. ಏನು ಸ್ವಲ್ಪ ಟೈಮ್ ಪಾಸಿಗೆ ಮಾತಾಡ್ತಾರೆ, ಆಮೇಲೆ ಸುಮ್ಮನೆ ಆಗ್ತಾರೆ. ಬಟ್ ರಾಜಕೀಯ ಬೆಳವಣಿಗೆಗಳನ್ನ ನೋಡಿದ್ರೆ ಏನು ಅನ್ಸುತ್ತೆ? ಯಾಕಂದ್ರೆ ಎಷ್ಟೋ ಕಡೆ ಮಳೆ ಹುಯ್ದು ಎಷ್ಟೋ ಅಂದರೆ ಜಾಸ್ತಿ ಪ್ರಾಬ್ಲಮ್ಸ್ಗಳು ಬರ್ತಾ ಇದೆ. ಈಗ ನೋಡಿ, ರೋಡ್ಗಳಲ್ಲಿ ಗುಂಡಿಗಳು ಜಾಸ್ತಿ, ಮಳೆಯಲ್ಲಿ ನೀರು ತುಂಬಿಕೊಂಡು ಆಕ್ಸಿಡೆಂಟ್ ಜಾಸ್ತಿ ಆಗ್ತಾ ಇದೆ. ಇಂಥ ಟೈಮಲ್ಲಿ ಅವ್ರು ಪಾದಯಾತ್ರೆ ಮಾಡಿಕೊಂಡು ಎಲ್ಲ ರಾಜಕಾರಣಿ ವ್ಯಕ್ತಿಗಳು ಆ ಕಡೆ ಬ್ಯುಸಿ ಆಗಿದ್ದಾರೆ, ಈ ಕಡೆ ಯಾರು ಒಬ್ಬರು ತಲೆ ಕೆಡಿಸ್ಕೊಳ್ಳೋರು ಇಲ್ಲ. ಏನು ಅನ್ಸುತ್ತೆ ಈ ಬೆಳವಣಿಗೆಗಳನ್ನ ನೋಡಿದ್ರೆ ರಾಜಕಾರಣದಲ್ಲಿ? ನಿಜವಾಗ್ಲೂ ಭಾರಿ ದೊಡ್ಡ ತಪ್ಪು ಮಾಡ್ತಾ ಇದ್ದಾರೆ. ಎಲ್ಲರೂ ಈಗ ಯಾವುದೇ ಪಕ್ಷದಲ್ಲಿ ಎಲ್ಲ ಪಕ್ಷದವ್ರು ಈಗ ಸದ್ಯಕ್ಕೆ ಅಲ್ಲಿ ಪ್ರವಾಹ ಈಗ ಬಂದಿರೋ ಕಡೆ ಹೋಗಿ ಅಲ್ಲಿ ಮನೆಗಳು ಕಳ್ಕೊಂಡಿರೋರಿಗೆ ಅವ್ರಿಗೆ ಊಟ ತಿಂಡಿ ಅದನ್ನು ವ್ಯವಸ್ಥೆ ಮಾಡಬೇಕು ಹೊರತು, ಅದು ಬಿಟ್ಟು ಈ ಪಾದಯಾತ್ರೆ ಮಾಡೋದು, ಅವ್ರ ಮೇಲೆ ಹೇಳೋದು, ಇವ್ರ ಮೇಲೆ ಹೇಳೋದು, ಇದೆಲ್ಲ ಬಿಟ್ಟು ಸದ್ಯಕ್ಕೆ ಅಲ್ಲಿ ನೋಡಬೇಕು ಪರಿಸ್ಥಿತಿ. ಬಡ ಜನಗಳದಲ್ಲಿ ಎಷ್ಟು ತೊಂದರೆ ಅನುಭವಿಸ್ತಾ ಇದ್ದಾರೆ ಅದನ್ನೆಲ್ಲ ನೋಡಿ. ಸರ್, ನೀವು ಇವಾಗ ಅವರು ಪಾದಯಾತ್ರೆ ಅಂದರೆ ಹೊರಟಾಗ ಅಂದರೆ 7 ದಿವಸದಿಂದ ಪಾದಯಾತ್ರೆ ಸ್ಟಾರ್ಟ್ ಆಯ್ತಲ್ಲ, ಅವಾಗೇನೋ ನೋಡಿರ್ತೀರಾ ಇವ್ರ ಮೇಲೆ ಅವ್ರು ಆರೋಪ ಮಾಡ್ಕೊಳ್ಳೋದು, ಅವ್ರ ಮೇಲೆ ಇವ್ರು ಆರೋಪ ಮಾಡ್ಕೊಳ್ಳೋದು. ಅಂದರೆ ರಾಜಕೀಯ ವ್ಯಕ್ತಿಗಳೇ ಇವಾಗ ಡೈರೆಕ್ಟಾಗಿ ಹೇಳಂದರೆ ಇದು ಏನು ಕುಮಾರಸ್ವಾಮಿ ಅವರು, DK ಶಿವಕುಮಾರ್ ಅವ್ರನ್ನ ನೋಡಿದ್ದೀರಾ, ಹಿಂದಾಗಣ್ಣ ನಾನು ತರ್ತೀನಿ ಅನ್ನೋದು, ನನ್ನ ಗಣ್ಣ ನೀ ತರ್ತೀನಿ ಅಂತ ಅವರಿಬ್ಬರಲ್ಲೇ ವಾರ ನಡೀತಾ ಇದೆ. ಏನು ಅನಿಸುತ್ತೆ ಈ ಥರ ದೊಡ್ಡ ದೊಡ್ಡ ವ್ಯಕ್ತಿಗಳ ಈ ಥರ ಜನಗಳ ಮುಂದೆ ವಾದ ಮಾಡ್ಕೊಳ್ಳೋದು ನೋಡಿದ್ರೆ? ವಾದ ಮಾಡ್ಕೊಂಡು ಇವರು ಚೀಪ್ ಆಗ್ತಾ ಇದ್ದಾರೆ. ಇವ್ರ ಬಂಡವಾಳ ಅವ್ರ ಬಂಡವಾಳ ಇಬ್ಬರು ಬಂಡವಾಳ ಗೊತ್ತಾಗ್ತಾ ಇದೆ ಅಷ್ಟೇ. ಮೊದಲಿಂದಲೂ ಇವರಿಬ್ಬರು ಎಲ್ಲ ಒಗ್ಗಟ್ಟಾಗಿ ಮಾಡ್ಕೊಂಡು ಬರ್ತಾ ಇದ್ರು. ಈ ನಡುವೆ ಯಾಕೋ ಒಬ್ಬೊಬ್ರದೊಬ್ಬರ ಮೇಲೆ ಎತ್ತಿ ತೋರಿಸ್ತಾ ಇದ್ದಾರೆ. ಆಗ ಇಬ್ಬರು ಕಳ್ಳರು ಅಂತ ಗೊತ್ತಾಯ್ತಲ್ಲ, ಎಲ್ಲರೂ ಕಳ್ಳರೆ. Speed Plus Karnataka.